ಸೋಮವಾರಪೇಟೆ ತಾಲೂಕಿನ ನಂದಿಪುರದಲ್ಲಿ ವ್ಯಕ್ತಿಯೊಬ್ಬರು ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದು, ನ್ಯಾಯಾಲಯವು ಒತ್ತುವರಿಯನ್ನು ಖಾತರಿಪಡಿಸಿದೆ. ನ್ಯಾಯಾಲಯದ ಆದೇಶದಂತೆ ಸ್ಥಳೀಯ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆ ಕೂಡಲೇ ಜಾಗವನ್ನು ಸರ್ಕಾರದ ವಶಕ್ಕೆ ಪಡೆದುಕೊಂಡು ಬೌದ್ಧ ಮಂದಿರ ಸ್ಥಾಪನೆಯ ಉದ್ದೇಶಕ್ಕೆ ಮಂಜೂರು ಮಾಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಂಎನ್ ರಾಜಪ್ಪ ತಾಕೀತು ಮಾಡಿದ್ದಾರೆ. ಬ್ಯಾಡಿಗುಟ್ಟ ಪಂಚಾಯಿತಿಯ ರಾಮೇನಹಳ್ಳಿಯಲ್ಲಿ ತನ್ನ ಹೆಸರಿನಲ್ಲಿ 1 ಎಕರೆ ಜಾಗವಿದ್ದರೂ ವ್ಯಕ್ತಿಯೊಬ್ಬರು ಇದೇ ಜಾಗವನ್ನು ತೋರಿಸಿ ನಂದಿಪುರದ ಸರ್ಕಾರಿ ಜಾಗವನ್ನು ಮೊಬೈಲ್ ಕಂಪನಿಯೊಂದಕ್ಕೆ ಟವರ್ ನಿರ್ಮಾಣ ಉದ್ದೇಶಕ್ಕೆ ಭೋಗ್ಯಕ್ಕೆ ನೀಡಿದ್ದಾರೆ. ವಿದ್ಯುತ್ ನಿಗಮಕ್ಕೂ ಸುಳ್ಳು ದಾಖಲೆ ನೀಡಿ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ದೊಡ್ಡಕೊಡ್ಲಿಯ ಮಣಿ ಎಂಬುವರು ಸರ್ಕಾರಕ್ಕೆ ದೂರು ಅರ್ಜಿ ಸಲ್ಲಿಸಿದ್ದಾರೆ ಎಂದು ರಾಜಪ್ಪ ಮಾಹಿತಿ ನೀಡಿದರು. ಇದೀಗ ನ್ಯಾಯಾಲಯವು ವಿಚಾರಣೆ ನಡೆಸಿ ಸುಳ್ಳು ದಾಖಲೆ ಸೃಷ್ಟಿಸಿ ಜಾಗ ಒತ್ತುವರಿ ಮಾಡಿಕೊಂಡಿರುವುದನ್ನು ಖಾತರಿಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಇಲಾಖೆಗಳಿಗೆ ಮತ್ತು ಘನ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿದ ಆರೋಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರಾಜಪ್ಪ ಆಗ್ರಹಿಸಿದ್ದಾರೆ. ಜಾಗವನ್ನು ಸರ್ಕಾರದ ವಶಕ್ಕೆ ಪಡೆದು ಬೌದ್ಧ ಮಂದಿರ ಸ್ಥಾಪನೆಯ ಉದ್ದೇಶಕ್ಕೆ ಮಂಜೂರು ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಕಾಳಿಂಗಪ್ಪನ ಮಗ ಲೋಕೇಶ್ ಅಂತಕ್ಕಂಥವರು ಸರ್ಕಾರಿ ಪೈಸಾರಿ ಭೂಮಿನಲ್ಲಿ ಅಕ್ರಮವಾಗಿ ಏರ್ಟೆಲ್ ಟವರ್ನ ನಿರ್ಮಾಣ ಮಾಡಿಕೊಂಡು ಸರ್ಕಾರಕ್ಕೆ ಸುಳ್ಳು ದಾಖಲೆಯನ್ನು ಕೊಟ್ಟು ಮೋಸ ಮಾಡಿ ಸರ್ಕಾರಕ್ಕೆ ಅಪಾರ ನಷ್ಟವನ್ನು ಉಂಟು ಮಾಡಿದ್ದಾರೆ. ಸರ್ಕಾರಕ್ಕೆ ಹೋಗ್ತಕ್ಕಂಥ ಆದಾಯ ಮಿಸ್ಗೈಡ್ ಮಾಡಿ ಇವರು ದುರುಪಯೋಗ ಮಾಡಿಕೊಂಡು ಆ ಹಣನ ಇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಭೂಮಿ ಏನು ಟವರ್ ನಿರ್ಮಾಣ ಮಾಡಿದ್ದಾರೆ ಇದು ಕೆರಗನಹಳ್ಳಿ ಗ್ರಾಮಕ್ಕೆ ಸೇರ್ತಕ್ಕಂಥ ಭೂಮಿ, ಇವ್ರ ಸ್ವಂತ ಭೂಮಿ. ಆರ್ ಟಿ ಸಿ ಇದೆ ಇವರಿಗೆ. ಕೆರಗನಹಳ್ಳಿಯಲ್ಲಿ ಇರ್ತಕ್ಕಂಥ ಭೂಮಿನ ಮಿಸ್ಗೈಡ್ ಮಾಡಿ ಅಧಿಕಾರಿಗಳಿಗೆ 4/8ರಲ್ಲಿ ಇವರು 1 ಎಕರೆ ಜಾಗ ಮಂಜೂರಾಗಿದೆ ಕೆರಗನಹಳ್ಳಿಯಲ್ಲಿ. ಆದರೆ ಇವರು ಸರ್ಕಾರದ ಅಧಿಕಾರಿಗಳಿಗೆ ಮಿಸ್ ಮಾಡಿ ನಂದೀಪುರ ಗ್ರಾಮದ ಸರ್ವೆ ನಂಬರ್ 88/1ರಲ್ಲಿ RTCನ ತಿದ್ದುಪಡಿ ಮಾಡುವುದರ ಮೂಲಕ ಇವರು ಏರ್ಟೆಲ್ ಟವರ್ಗೆ ಮತ್ತು ವಿದ್ಯುತ್ ಸಂಪರ್ಕ ಮಾಡಲಿಕ್ಕೆ ಎಲ್ಲ ಕೂಡ ಅನುಮತಿ ತಗೋತಾರೆ. ಆರ್ ಟಿ ಸಿಯಲ್ಲಿ ಊರನ್ನು ಬದಲಾವಣೆ ಮಾಡ್ತಾರೆ, ಕೆರಗನಹಳ್ಳಿ ಅಂತ ಮಾಡ್ತಾರೆ. ಹಾಗಾಗಿ ಈ 88/1ರಲ್ಲಿ ಏನು ಅಕ್ರಮವಾಗಿದ್ದಾರೆ, ಅವ್ರಿಗೆ ಇರದೇ ಜಾಗನೇ ಬೇರೆ, ಅಕ್ರಮವಾಗಿ ಏನಿಲ್ಲ ಟವರ್ ನಿರ್ಮಾಣ ಮಾಡ್ಕೊಂಡು ಏನು ಇದ್ದಾರೆ ಅದು ಕಾನೂನು ಬಾಹಿರವಾಗಿರ್ತದೆ ಮತ್ತು ಈ ನ್ಯಾಯಾಲಯದ ಆದೇಶನೂ ಕೂಡ ಇರುತ್ತೆ. ಇವರು ಲೋಕೇಶ್ ಅನ್ನೋರೇ ಕೋರ್ಟ್ಗೆ ಹಾಕ್ತಾರೆ, ಸಿವಿಲ್ ಸೂಟ್ ಮಾಡ್ತಾರೆ. ಈ ಸಿವಿಲ್ ಸೂಟ್ ಹೇಳುತ್ತೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಘನ ನ್ಯಾಯಾಲಯ ಒಳ್ಳೆಯ ತೀರ್ಪು ಕೊಟ್ಟಿದೆ. ಏನು ತೀರ್ಪು ಕೊಟ್ಟಿದೆ ಅಂದರೆ, ಇಲ್ಲಿ ತೀರ್ಪಲ್ಲಿ ನ್ಯಾಯಾಲಯ ಹೇಳುತ್ತೆ ಈ ಭೂಮಿ ಪಂಚಾಯಿತಿಯವರು ಮತ್ತು ರೆವಿನ್ಯೂ ಅವರು ಇವ್ರು ಯಾವಾಗ ಬೇಕಾದರೂ ಸ್ವಾಧೀನಪಡಿಸ್ಕೋಬೋದು ಅಂತ ಹೇಳಿದರು. ಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಆರ್ ದೇವರಾಜ್, ಕಾರ್ಯದರ್ಶಿ ಪೊನ್ನಪ್ಪ, ಲೀಲಾಕ್ಷ, ವೀರಭದ್ರ ಮತ್ತು ಬಸವರಾಜು ಉಪಸ್ಥಿತರಿದ್ದರು.